ಆಪರೇಷನ್ ಮಾಡಿಸ್ಕೊಂಡಿರೋರು ಕೂಡ ಈ ಡಿಸ್ಕ್ ಸಮಸ್ಯೆಗೆ ಹೋಮಿಯೋ ಕೇರ್ನಲ್ಲಿ ಏನಾದರೂ ಚಿಕಿತ್ಸೆ ಪಡಿಬೋದಾ ಅಥವಾ ಸಮಸ್ಯೆ ಎದುರಾಗುತ್ತಾ? ಅದೇ ಆಪ್ರೇಷನ್ ಆದ ನಂತರ ಒಂದು ಜಾಗದ ಡಿಸ್ಕ್ ಏನಾದ್ರು ಬಲ್ಜ್ ಆಗಿದೆ, ವೀಕ್ ಆಗಿದೆ ಅಂದಾಗ ಆಪ್ರೇಟ್ ಮಾಡುವಂಥ ಚಾನ್ಸ್ ಇರುತ್ತೆ. ಬಟ್ ಪೋಸ್ಟ್ ಆಪ್ರೇಟಿವ್ ಕಂಡೀಷನ್ಸಲ್ಲೂ ಏನಾಗುತ್ತೆ, ಮಲ್ಟಿಪಲ್ ಪ್ಲೇಸಲ್ಲಿ ಡಿಸ್ಕ್ ವೀಕ್ ಆಗ್ತಿದೆ, ಬಲ್ಜ್ ಆಗಿದೆ ಅಂತಂದಾಗ ನಮ್ಮ ಮೆಡಿಕೇಷನ್ ಮೂಲಕ ಸರಿಪಡಿಸುವಂಥ ಚಾನ್ಸ್ ಹೆಚ್ಚಿರುತ್ತೆ. ಒಂದು ಸತಿ ಆಪ್ರೇಟ್ ಮಾಡಿದ್ಮೇಲೆ ಮತ್ತೆ ಆಪ್ರೇಟ್ ಮಾಡುವಂಥ ಒಂದು ಲಿಮಿಟೇಷನ್ಸ್ ಡೆವಲಪ್ ಆಗ್ತಕ್ಕಂಥದ್ದು ಇರುತ್ತೆ. ಜೊತೆಗೆ ಆಪ್ರೇಷನ್ ಆದ ನಂತರ ಸ್ವಲ್ಪ ಬ್ಯಾಕ್ ವೀಕ್ ಆಗ್ತಕ್ಕಂಥ ಒಂದು ಚಾನ್ಸ್ ಕೂಡ ಇರುತ್ತೆ. ಹಾಗಾಗಿ ಎಲ್ಲ ಅಂದರೆ ಸರ್ಜರಿ ಅನ್ನೋದು ಹೇಳಿದಾಗೆ ಕೊನೆ ಹಂತಕ್ಕೆ ತಲುಪಿದಾಗ ಬೇಕಾಗ್ಬೋದು. ಅದರ್ವೈಸ್ ಮ್ಯಾಕ್ಸಿಮಮ್ ಪೇಷಂಟ್ಸಲ್ಲಿ ಔಷಧಿ ಮೂಲಕನೇ ಸರಿಪಡಿಸುವಂಥ ಚಾನ್ಸ್ ಇರುತ್ತೆ. ಈಗ ಲಾಸ್ಟ್ ಕಾಲರ್ ಅದು ಬಿಫೋರ್ ಲಾಸ್ಟ್ ಕಾಲರ್ ಹೇಳಿದಾಗೆ ಥೈರಾಯ್ಡ್ ಸಮಸ್ಯೆ ಇದೆ ಅಂತ ಹೇಳಿದ್ರು. ಥೈರಾಯ್ಡ್ ಕಂಡೀಷನ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಥೈರಾಯ್ಡ್ ಗ್ರಂಥಿ ಒಂದು ಕ್ಯಾಲ್ಶಿಯಮ್ನ ಮೆಟಬಾಲಿಸಮ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಯಾರಲ್ಲಿ ಥೈರಾಯ್ಡ್ ಸಮಸ್ಯೆ ಇರುತ್ತೆ ಅಂಥವ್ರಲ್ಲಿ ಎಲ್ಲೋ ಒಂದು ಕಡೆ ಆರ್ಥ್ರೈಟಿಸ್ ಅಥವಾ ಜಾಯಿಂಟ್ಸ್ ಪೇನ್ ಬರುವಂಥ ಒಂದು ಚಾನ್ಸ್ ಕಾಮನ್ ಆಗಿ ನೋಡ್ತೀವಿ. ಹಾಗಾಗಿ ಕಾಲರ್ ರೆಡಿ ಇದ್ದಾರೆ. ನಮಸ್ತೆ ಭಾಗ್ಯ. ಹಲೋ ಮೇಡಮ್, ಬಿದ್ಬಿಟ್ಟಿದ್ದೀವಿ ಒಂದು 4 ತಿಂಗಳಾಯ್ತು. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ, ಹೇಳಿ. ಇದು ಎಕ್ಸ್ರೇ ಎಲ್ಲ ತೆಗಿಸಿದ್ದು. ಓಕೆ, ಇವಾಗ ತಿರ್ಗಾ ನೋವು ಸ್ಟಾರ್ಟ್ ಆಗದೆ. ಒಂದ್ ಸ್ವಲ್ಪ ಕೆಳಗಡೆ ನೋವು ಬಿದ್ಬಿಟ್ಟಿದೆ. ನಾನು ಅದನ್ನ ಒಂದ್ ಸ್ವಲ್ಪ ದಪ್ಪ ಇದ್ದೀನಿ. ಓಕೆ, ಅದಕ್ಕೆ ಒಂದ್ ಸ್ವಲ್ಪ ಕೆಳಗಡೆ ನೋವು ತುಂಬಾ ನೋಯ್ತಾ ಇದೆ ಸರ್. ಎಕ್ಸ್ರೇ ತೆಗಿಸಿದ್ದು ಸರ್, ಸ್ಕ್ಯಾನಿಂಗ್ ಮಾಡಿಸಿಲ್ಲ. ಏನಾದ್ರು ಸಮಸ್ಯೆ ಇದೆಯಾ ಎಕ್ಸ್ರೇ ಅಲ್ಲಿ? ಎಕ್ಸ್ರೇ ಏನೂ ಇಲ್ಲ, ಮಾಂಸ ಏಟಾಗದೆ ಏನೂ ಆಗಿಲ್ಲ, ನರ ಗಿರ ಏನೂ ಆಗಿಲ್ಲ ಅಂತ ಅಂದ್ರು. ಓಕೆ, ಈಗ ಇಂಜುರಿ ಆಗಿ ಎಷ್ಟು ಸಮಯ ಆಯ್ತಮ್ಮ? 4 ತಿಂಗಳಾಯ್ತು ಸರ್. 4 ತಿಂಗಳಾಯ್ತು. ಓಕೆ, ಈಗ ಮುಂಚೆಗಿಂತ ಜಾಸ್ತಿ ಇದೆಯಾ ನೋವು? ಇಲ್ಲ, ಏನಾರ ಕೆಲಸ ಮಾಡ್ಬಿಟ್ರೆ ನೋಯ್ತು ಸರ್. ಇಲ್ಲ ಅಂದ್ರೆ ರೆಸ್ಟ್ ತಗೋದ್ರೆ ಏನಿರಲ್ಲ, ಕೆಲಸ ಮಾಡ್ಬಿಟ್ರೆ ಜಾಸ್ತಿ ನೋವು ಬರ್ತದೆ. ಹಲೋ, ಕೇಳಿಸ್ತಿದ್ಯಮ್ಮ? ಕೇಳಿಸ್ತಿದೆ. ನಿಮ್ಮ ವಯಸ್ಸು ಎಷ್ಟು? 57 ಸರ್. ಓಕೆ, ಫೈನ್. ನೋಡಿ, ಫೀಮೇಲ್ಸಲ್ಲಿ ಒಂದು 40 ವರ್ಷದ ನಂತರ ಒಂದು ಡಿಸ್ಕ್ ಸವಿಯುವಂಥ ಒಂದು ಚಾನ್ಸ್ ಹೆಚ್ಚಿರುತ್ತೆ. ಜೊತೆಗೆ ಆಲ್ರೆಡಿ ಏಜ್ ಜಾಸ್ತಿ ಇರೋದ್ರಿಂದ, ಜೊತೆಗೆ ಏಟ್ ಬಿದ್ದಿರೋದ್ರಿಂದ ಇಂಜುರಿ ಟಿಗರ್ ಡಿಜನರೇಷನ್ ಅಂತ ಹೇಳ್ತೀವಿ. ಅಂದರೆ ಇಂಜುರಿ ಆಗೋದ್ರಿಂದ ಇನ್ನೂ ಸವಿಯುವಂಥ ಚಾನ್ಸಸ್ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಅದರಲ್ಲೂ ಹೇಳಿದಾಗೆ ಎಕ್ಸ್ರೇ ನಾರ್ಮಲ್ ಇದೆ ಅಂತ ಹೇಳ್ತಿದ್ರೆ ಪ್ರಾಬಬ್ಲಿ ಸ್ಕ್ಯಾನಿಂಗ್ ಮಾಡಿಸಿದ್ರು ಇನಿಷಿಯಲ್ ಸ್ಟೇಜಲ್ಲಿ ಇರುತ್ತೆ. ಅಂದರೆ ಮೈಲ್ಡ್ ಡಿಜನರೇಟಿವ್ ಚೇಂಜಸ್ ಅಂತ ಹೇಳ್ತೀವಿ. ಇನಿಷಿಯಲ್ ಸ್ಟೇಜಲ್ಲಿ ಇದ್ದಾಗ ಔಷಧಿ ಮೂಲಕನೇ ಸರಿಪಡಿಸುವಂಥ ಒಂದು ಸಾಧ್ಯತೆ ಹೆಚ್ಚಿರುತ್ತೆ. ನೋಡಿ, ನಿಮ್ಮ ವೆಯ್ಟ್ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೊಳ್ಳುವಂಥದ್ದು ಮಾಡಿದ್ರೆ ಡೆಫಿನೆಟ್ಲಿ ಇನ್ನೂ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಔಷಧಿನೂ ತಗೊಳ್ತಾ ಬಂದರೆ ನಿಧಾನಕ್ಕೆ ಸಮಸ್ಯೆ ಕಡಿಮೆನೂ ಆಗುತ್ತೆ, ಬೇಗ ವಾಸಿಯಾಗುವಂಥ ಒಂದು ಚಾನ್ಸ್ ಇರುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.